ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಈಶ್ವರಚಂದ್ರ ಬೆಟಗೇರಿ. ನಾನು ನಮ್ಮ ಈ ವಾಹಿನಿಯ ಮುಖಾಂತರವಾಗಿ ಈಗಾಗಲೇ ಕೃಷ್ಣಪಾರ್ಯಾತ ಸಂಪಾದನಾ ಕೃತಿಯನ್ನು ತಮ್ಮಗಳಿಗೆ ಒಂದು ವೀಕ್ಷಣೆಗಾಗಿ ತಮ್ಮೆಲ್ಲರ ಮುಂದೆ ನಾನು ಅದನ್ನು ವಾಚನ ಮಾಡಿದ್ದಾಗಿದೆ. ಹಾಗೆ ಈಗ ಸಂಗ್ಯಾಬಾಳ್ಯ ಅರ್ಥಾತ್ ಮಿತ್ರದ್ರೋಹಿ ಎನ್ನುವಂಥ ಹೆಸರಿನಿಂದ ಪ್ರಖ್ಯಾತವಾಗಿರುವಂಥ ಈ ಒಂದು ಸನ್ನಾಟವನ್ನು ಗಂಗಾಪ್ರಸನ ಹೆಸರಿನಿಂದ ಸಂಪಾದನೆ ಮಾಡಿ ಅದನ್ನು ಈ ವಾಹಿನಿ ಮುಖಾಂತರ ಬಿತ್ತರ ಮಾಡ್ತಾಯಿದ್ದೀನಿ. ಆತ್ಮೀಯರೇ, ತಮಗೆಲ್ಲ ಗೊತ್ತಿರುವಂತೆ ಈ ಗೋಕಾಕ್ ಪರಿಸರದಲ್ಲಿ ಸಂಗ್ಯಾಬಾಳ್ಯ ಅನ್ನುವಂಥ ಈ ಒಂದು ದಪ್ಪಿನ ಆಟ ಮೊದಲಿನಿಂದಲೂ ಪ್ರಚಲಿತವಿದ್ದು, ಈ ಒಂದು ಕುರಿತು ಹೇಳೋದಾದರೆ ನಮ್ಮ ಗ್ರಾಮೀಣ ಪರಿಸರದಲ್ಲಿರ್ತಕ್ಕ ರೋಚಕ ಸನ್ನಾಟವಿದು ಸಂಗ್ಯಾಬಾಳ್ಯ. ಈ ಹೆಸರು ಕೇಳಿದ ಕ್ಷಣವೇ ಮೈ ನವಿರೇಳುತ್ತದೆ. ಹೆಚ್ಚು ಕಮ್ಮಿ ಒಂದೇ ಲಯದ ಗತ್ತಿನಲ್ಲಿ ಸಾಗುವಂಥ ಈ ಸಂಗ್ಯಾಬಾಳ್ಯ ಸನ್ನಾಟದ ಹಾಡುಗಳು ಪ್ರಾರಂಭದ ನಾಂದಿ ಅಂದರೆ ಗಣ್ಣ ಪದದಿಂದ ಹಿಡಿದು ಕೊನೆಯ ಮಂಗಳಾರತಿಯವರೆಗೂ ಒಂದೇ ತೆರನಾಗಿ ಗುಂಗು ಭರಿಸುತ್ತವೆ. ಆನಂದ ಮಹಾನಂದ ಮಣಕ ಏನಂದ ಮಣಕಾನಂದ ಮಹಾನಂದ ಅನ್ನುವಂಥ ಇದು ಸಡಗರದಿಂದ ಬಂದೆನು ಎನ್ನನಾಥ ಕರೆಯಿಸಿದ ಕಾರಣ ಹೇಳು ಪ್ರಾಣನಾಥ ಅನ್ನುವಂಥ ಗಂಗಾಳ ಮಾತು. ಈ ಹಾಡಿನಲ್ಲಿ ಗರತಿಯ ದಾಂಪತ್ಯದ ಪ್ರೇಮದ ಚಿತ್ರಣ ಮೂಡಿಬರುತ್ತದೆ. ಪ್ರತಿಯೊಬ್ಬ ಹೆಣ್ಣು ಮಗಳು ತಾನು ಗರತಿಯಾಗಿ ತವರು ಮನೆಯ ಹೆಸರಿನೊಂದಿಗೆ ಗಂಡನ ಮನೆಯ ಖ್ಯಾತಿಗೆ ಹಂಬಲಿಸುತ್ತಿರ್ತಾಳೆ. ಆದರೆ ಸಮಯ ಸಂದರ್ಭಗಳು ಪ್ರತಿಕೂಲವಾದಾಗ ಗರತಿಯು ತನ್ನತನವನ್ನು ಉಳಿಸಿಕೊಳ್ಳಲು ಎಷ್ಟೇ ಪ್ರಯತ್ನಿಸಿದರೂ ಕೊನೆಗೆ ಇಬ್ಬುಗೆಯ ಸ್ಥಿತಿಯಲ್ಲಿ ಅನಿವಾರ್ಯವೆಂಬಂತೆ ಕಾಲು ಜಾರುತ್ತಾಳೆ. ಶ್ರೀಮಂತ ಪ್ರತಿಷ್ಠಿತ ಲಗಳೇರ ಮನೆತನದ ಸೊಸೆಯಾಗಿ ಬಂದಂಥ ಗಂಗಾ ಏನೆಲ್ಲ ಶ್ರೀಭೋಗಗಳ ಮಧ್ಯೆ ಗಂಡನ ಪ್ರೀತಿಯಿಂದ ವಂಚಿತಳಾಗುತ್ತಾಳೆ. ಸುಖದ ಸುಪ್ಪತ್ತಿಗೆಯಲ್ಲಿ ಲೋಲಾಡಿದರೂ ಹೆಣ್ಣಿಗೆ ಶರೀರದ ಕಾಮದಾಶೆಯು ಅಷ್ಟೇ ಪ್ರಮುಖವಾಗಿರುತ್ತದೆ. ಗಂಡ ಹೆಂಡರ ಜಗಳ ಉಂಡು ಮಲಗುವ ತನಕ ಎಂಬ ಗಾದೆಯು ಇದಕ್ಕೆ ಪುಷ್ಟಿ ನೀಡುತ್ತದೆ. ಹೆಣ್ಣಿನ ಕಾಮದಾಸಿಗೆ ಇದು ಪುಷ್ಟಿಯನ್ನು ನೀಡುತ್ತದೆ. ಏನೆಲ್ಲ ಕಷ್ಟಗಳಿದ್ದು ರಾತ್ರಿಯ ಪತಿಯೊಂದಿಗಿನ ಒಂದು ಏಕಾಂತ ಹೆಣ್ಣಿಗೆ ಸ್ವರ್ಗ ಸುಖವನ್ನು ತಂದುಕೊಡುತ್ತದೆ. ಮನಸ್ಸು ನಿರಾಳವಾಗಿ ಶಾಂತಿಯಲ್ಲಿ ಸಮಾಗಮನವನ್ನು ಹೊಂದುತ್ತದೆ. ಬೆಳಗಿನ ಸೂರ್ಯೋದಯವು ಮನಸ್ಸಿನಲ್ಲಿ ಹೊಸತನ ಮೂಡಲು ಸಹಕರಿಸುತ್ತದೆ. ಹಿಂದಿನದೆಲ್ಲವನ್ನು ಮರೆತು ಮುಂದಿನ ಬಾಳ ಭವಿಷ್ಯಕ್ಕೆ ಚೈತನ್ಯವನ್ನು ಮೂಡಿಸುತ್ತದೆ. ಇದುವೇ ಗ್ರಾಮೀಣರ ಅರ್ಥಪೂರ್ಣ ಬಾಳಿಗೆ ಸಾಕ್ಷಿಯಾಗಿ ನಿಲ್ಲುತ್ತದೆ. ಬೆಳಗಾವಿ ಜಿಲ್ಲೆಯ ಅಂದಿನ ಸಂಪಗಾಂವ್ ತಾಲೂಕು, ಇಂದು ಸಂಪಗಾಂವ್ ಬೆಳಗಾವಿ ಬೈಲಂಗಲ್ ತಾಲೂಕಿನ ಒಂದು ಮಾದರಿ ಹಳ್ಳಿ. ಬೈಲವಾಡ ಗ್ರಾಮದ ನೀಲಕಂಠಪ್ಪ ಪತ್ತಾರ ಮಾಸ್ತರು ಈಗ ಬೈಲವಾಡ ಗ್ರಾಮದಂಥ ಈ ಪತ್ತಾರ ಮಾಸ್ತರು ತಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ಸಂಗ್ಯಾಬಾಳ್ಯ ಸನ್ನಾಟವನ್ನು ಬರೆದಿರುವೆಂದು ನಮ್ಮ ನಾಡಿನ ಜಾನಪದ ವಿದ್ವಾಂಸರಂಥ ಡಾಕ್ಟರ್ ಎಂ ಕಲಬುರ್ಗಿಯವರು ತಮ್ಮ ಕರೆ ಸಂಗ್ಯಾಬಾಳ್ಯ ಸನ್ನಾಟದಲ್ಲಿ ಉಲ್ಲೇಖಿಸಿರುತ್ತಾರೆ. ಈ ಮಾತು ಸಾರ್ವಕಾಲಿಕ ಸತ್ಯವಾದರೂ ಸಹ ಕರೆ ಸಂಗ್ಯಾಬಾಳ್ಯ ಕಥನ ಸಾರವನ್ನು ಎಲ್ಲರೂ ಮೆಚ್ಚುವುದಿಲ್ಲ. ನಾನು ಮೂಡಿಗೆ ಪಟ್ಟಣದಲ್ಲಿ ಪ್ರದರ್ಶನವಂಥ ಕರೆ ಸಂಗ್ಯಾಬಾಳ್ಯ ನಾಟಕವನ್ನು ವೀಕ್ಷಿಸಿದ್ದೇನೆ. ಅದರಲ್ಲಿ ಮೋಹಕ ಹೆಣ್ಣು ಗಂಗಾ ತನಗೆ ವಶ್ಯವಾಗದಾಗ ಪತ್ತಾರ ಮಾಸ್ತರು ಸಂಜ್ಞಾನನ್ನು ಬಲಿಪುಷಿ ಮಾಡುತ್ತಾನೆ. ಆದರೆ ಈ ಮೂಲ ಕಥೆಯನ್ನು ಸರ್ವರು ಒಪ್ಪುತ್ತಾರೆ. ಮೊದಲಿನಿಂದಲೂ ಸಂಗ್ಯಾಬಾಳ್ಯ ಕಥೆಯು ಮಿತ್ರದ್ರೋಹಿ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿದೆ. ಇದೇ ಪ್ರಕಾರ ಸಂಗ್ಯಾಬಾಳ್ಯ ಇವರಿಬ್ಬರು ಜೀವದ ಗೆಳೆಯರು. ಗೆಳೆತನಕ್ಕೆ ಸಿರಿತನ ಬಡತನ ಎಂಬುದು ಎಂದಿಗೂ ಬಾಧಕವಾಗುವುದಿಲ್ಲ. ಬೈಲಂಗಲ್ ಸೋಮಾರಪೇಟೆ ಯುವಕ ಮೇಲ್ಮಣಿ ಸಂಗ್ಯಾ ಶ್ರೀಮಂತನಾಗಿದ್ದರೂ ಅತ್ಯಂತ ಬಡವ ಬ್ರಾಹ್ಮಣ ಕಟ್ಟಿಮಣಿ ಹೊರಕಡ್ಲಿ ಬಾಳನನ್ನು ತನ್ನ ಅತ್ಯಂತ ಪ್ರಾಣ ಸ್ನೇಹಿತನಾಗಿ ಸ್ವೀಕರಿಸುವುದು ಆತನಿಗೆ ಹಾಗೂ ಆತನ ಬಡ ಕುಟುಂಬಕ್ಕೆ ಎಲ್ಲ ರೀತಿಯಿಂದ ಸಹಾಯ ಸಹಕಾರ ನೀಡಿ ನೆರವಾಗುವುದನ್ನು ಕಂಡಾಗ ಸಂಜ್ಞಾನ ಹೃದಯ ವೈಶಾಲ್ಯತೆ ನಮಗೆ ಅರಿವಾಗುತ್ತದೆ. ಪ್ರತಿಯಾಗಿ ಬಾಳ್ಯ ಕೂಡ ಮೊದಲು ಅತ್ಯಂತ ಆಪ್ತ ಮಿತ್ರನಾಗಿ ಪ್ರತಿಯೊಂದು ಸಂಗತಿಯಲ್ಲಿ ಸಂಜ್ಞಾನಿಗೆ ನೆರಳಾಗಿ ನಿಂತು ಮಾರ್ಗದರ್ಶನ ಮಾಡುತ್ತಾ ಬಂದಿರುವುದು ಔಚಿತ್ಯಪೂರ್ಣವಾಗಿದೆ. ಬಾಳ್ಯ ತನ್ನ ಗೆಳೆಯನ ಋಣಭಾರದಲ್ಲಿದ್ದರೂ ತನ್ನ ಸ್ವಾಭಿಮಾನವನ್ನು ಎಂದೂ ಕಳುಕೊಳ್ಳುವುದಿಲ್ಲ. ನ್ಯಾಯಕ್ಕಾಗಿ ತನ್ನ ಜೀವದ ಗೆಳೆಯ ಸಂಜ್ಞಾನನ್ನು ಪ್ರತಿಭಟಿಸುವ ಗುಣ ಪಗಡೆ ಆಟದ ಸಂದರ್ಭದಲ್ಲಿ ಎದ್ದು ಕಾಣುತ್ತದೆ. ಆದರೆ ಅದು ನೀರ ಮೇಲೆ ಬರೆದ ಹಾಗೆ ಕ್ಷಣಿಕವಾಗಿರುತ್ತದೆ ಎಂಬುದು ಗಮನಾರ್ಹ. ಗ್ರಾಮೀಣ ಪರಿಸರದಲ್ಲಿ ಹಬ್ಬ ಹರಿದಿನಗಳಿಗಿಂತಲೂ ವಿಶೇಷವಾಗಿ ಜಾತ್ರೆಗಳು ಭಾವೈಕ್ಯತೆಯನ್ನು ಮೆರೆಯುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಹಬ್ಬ ಹರಿದಿನಗಳು ಆಯಾ ಜಾತಿ ವರ್ಗ ವರ್ಣಗಳಿಗೆ ಸೀಮಿತವಾಗಿ ಆಚರಿಸಲ್ಪಟ್ಟರೆ ಜಾತ್ರೆಗಳು ಎಲ್ಲರನ್ನೂ ಆಕರ್ಷಿಸುತ್ತವೆ. ಬಯಲುನಾಡಿನ ಜಾತ್ರೆಗಳ ಸೊಗಡಂತೂ ಶಬ್ದಗಳಿಂದ ವರ್ಣಿಸಲು ಆಗದು. ಬೈಲಂಗಲಲ್ಲಿ ಇಂದಿಗೂ ಮರಡಿ ಬಸವಣ್ಣನ ಗುಡಿಯು ಪ್ರಖ್ಯಾತವಾಗಿದೆ. ಪ್ರತಿ ವರ್ಷ ಶ್ರಾವಣ ಮಾಸದಲ್ಲಿ ಮಹಾಜನತೆ ಭಕ್ತಿ ಶ್ರದ್ಧೆಗಳಿಂದ ನಡೆದು ದೇವರ ಕೃಪೆಗೆ ಪ್ರಾರ್ಥರಾಗುತ್ತಾರೆ.
ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುವ ಬಸವಣ್ಣ ಎಂದು ಹರಕೆ ಬೇಡುವುದು ಉಂಟು. ಶ್ರೀಮಂತ ಲಗಳಾರ ಮಣಿತನದ ಮಣದೇವರು ಮರಡಿ ಬಸವಣ್ಣನೇ. ಬಳ್ಳಾರಿಗೆ ಮುತ್ತು ಮಾಣಿಕ್ಯದ ವ್ಯಾಪಾರಕ್ಕೆ ಹೊರಟಂಥ ಹಿರಿಯನಾದ ಯರಪ್ಪ ತನ್ನ ತಮ್ಮಂದಿರ ಅಂತ ವಿರೂಪಾಕ್ಷಿ ಬಸವಂತನಿಗೆ ಬುದ್ಧಿ ರೀತಿ ಹೇಳಿ ಹೊಸದಾಗಿ ಬಂದ ತನ್ನ ಪ್ರಾಣಸಖಿ ಗಂಗಾಳ ಕೂಡ ಪರಮ್ಮಳೆಂಬ ಮಧ್ಯಮ ವಯಸ್ಸಿನ ಹೆಣ್ಣು ಮಗಳನ್ನು ಸಂಗಾತಿಯಾಗಿರಿಸಿ ಹೋಗುವ ಮುನ್ನ ಗಂಗಾ ತನ್ನ ಆಂತರಿಕ ಪ್ರೇಮ ದುಗುಡವನ್ನು ಬಣ್ಣಿಸುತ್ತಾಳೆ. ಹೆಣ್ಣಿಗೆ ಗಂಡಿನ ಆಶ್ರಯ ಸರ್ವಸ್ವವಾಗಿದೆ. ಆದರೂ ಪತಿಯಾಜ್ಞೆಯಂತೆ ಮರಡಿ ಬಸವಣ್ಣನಿಗೆ ಹೋಗಿ ಕಾಯಿ ಕರ್ಪೂರ ಎಡೆ ಮಾಡಿ ಗಂಡು ಮಗುವನ್ನು ಪಡೆಯಲು ಸನ್ನದ್ಧಳಾಗುವುದನ್ನು ಕಂಡಾಗ ಹೆಣ್ಣಿನ ಆತ್ಮಸ್ಥೈರ್ಯ ಅರಿವಾಗುತ್ತದೆ. ಬಡತನದ ಬೇಗೆಯಲ್ಲಿ ಬೆಂದಿರುವ ಗಂಗಾಳ ಸಂಗಾತಿ ಪರಮ್ಮನಿಗೆ ಸಹಜವಾಗಿ ಹಣದ ಆಸೆ ಇರುತ್ತದೆ. ನಿಮ್ಮ ಮನೆಯಾಗ ನಿನ್ನ ಹೆಂಡತಿ ಕೂಡ ನಾನಿರ್ತೀನಿ ಈರಣ್ಣ, ನೀ ನನಗೇನು ಕೊಡ್ತೀ ಎನ್ನುವ ಪರಮ್ಮನ ಪ್ರಶ್ನೆಗೆ ಈರಣ್ಣ ನಿನಗೊಂದು ಬಂಗಾರದ ಸರಿ ಕೊಡ್ತೀನಿ ನೋಡು ಮುದುಕಿ ಬರೋಬ್ಬರಿ ಅನಿಸುತ್ತೆ ಅಂದಾಗ ಆಯ್ತಪ್ಪ ಅಂಥೇಳಿ ನನ್ನ ಹೇಳಿದಂಗೆ ನಾನು ಇರ್ತೀನಿ ಅಂಥೇಳಿ ತನ್ನ ಪತಿದೇವರ ಆದ್ಯಂತೆ ನಾವು ಸಾಲಂಕೃತರಾಗಿ ಬಸವಣ್ಣದೇವರ ಜಾತ್ರೆಯಲ್ಲಿ ಹೋಗೋಣ ಅಂದಾಗ ಪರಮ್ಮನ ಕುತಂತ್ರದಿಂದಾಗಿ ಬಂಗಾರದ ಸರಿಯನ್ನು ಗಂಗಾ ಕಳೆದುಕೊಂಡು ತಿರುತಲಾಗುತ್ತಾಳೆ. ಏನು ಘಾತರಾತು ಪರಮ್ಮ, ಕೊಳಲಾಗಿನ ಸರಿ ಹೋತು, ಇನ್ನು ಹೆಂಗೆ ಮಾಡಲಿ ಅಂತ ಹೇಳಿದಾಗ ಇತ್ತ ಶ್ರೀಮಂತನಾದರೂ ಕೋಪಿಷ್ಟ ಜಿಪಣಗಂಡ, ಹಾಗೆಯೇ ದುಡುಕು ಬುದ್ಧಿಯ ಮೈದುನರು. ಬೆಲೆಬಾಳುವ ಬಂಗಾರ ಸರಿಗೆಯನ್ನು ಕಳೆದುಕೊಂಡ ಈ ಗಂಗಾಳ ವ್ಯಾಕುಲತೆ, ಭರಿಸಲಾಗದ ನಷ್ಟದ ನಿಸ್ಸಾಯಕತೆ ಕರತೆಯಾದ ಗಂಗಾಳಿಗೆ ಅಸಹಾಯಕತೆಯನ್ನು ಮೂಡಿಸಿ ಪರಮ್ಮನ ಕುಹಕ ತಂತ್ರಕ್ಕೆ ಬಲಿಯಾಗುವಂಥ ಅನಿವಾರ್ಯತೆ ಒದಗಿ ಬರುತ್ತದೆ. ಇದನ್ನೇ ಅಸ್ತ್ರವಾಗಿರಿಸಿಕೊಂಡ ಪರಮ್ಮ ಹಣದಾಸಿಗಾಗಿ ಸಂಜ್ಞಾನಿಗೆ ಗಂಗಾಳ ಸ್ನೇಹ ಕುದುರುವಂತೆ ಮಾಡುತ್ತಾಳೆ. ಗಂಗಾಳ ಸರಿಯು ಸಂಜ್ಞಾನಿಗೆ ಸಿಕ್ಕಿದೆ ಎಂದು ಅದನ್ನು ಆತನು ಮರಳಿ ಕೊಡಬೇಕಾದರೆ ಒಂದು ದಿನ ರಾತ್ರಿ ಅವನೊಂದಿಗೆ ನೀನು ಇರಬೇಕೆಂದು ಹೇಳುವ ಪರಮ್ಮಳ ಮಾತು ಗಂಗಾಳಿಗೆ ಸಿಡಿಲು ಬಿಡದಂತೆ ಆಗುತ್ತದೆ. ಹೃದಯ ಚುಚ್ಚುತ್ತದೆ. ತನಗೆ ಒಲಿಯಬೇಕೆಂಬ ಸಂಜ್ಞಾನ ಮಹತ್ವಾಕಾಂಕ್ಷೆ ಒಲಿಯದಿದ್ದರೆ ಸರಿಗೆ ಕಳೆದುಕೊಂಡ ಸುದ್ದಿಯನ್ನು ಹೇಳುತ್ತೇನೆ ಎಂದು ಭಯ ಹುಟ್ಟಿಸುವ ಪರಮ್ಮಳ ಒತ್ತಾಸೆ ಆಂತರಿಕವಾಗಿ ಪುರುಷ ಸ್ನೇಹವನ್ನು ಬಯಸುವ ಹೆಣ್ಣಿನ ಮನದ ಚಟಪಟಿಕೆ ಶಮನವಾಗಲು ಕಾರಣವಾಗುತ್ತದೆ. ಸಂಜ್ಞಾನ ಸ್ನೇಹವು ಗಂಗಾಳಿಗೆ ಅನಿವಾರ್ಯವಾಗಿ ತೋರುತ್ತದೆ. ಇದು ಧರ್ಮಯುಕ್ತವಲ್ಲದೆ ಹೋದರೂ ಹೆಣ್ಣು ತ್ರಿಶಂಕು ಸ್ಥಿತಿಯಲ್ಲಿರುವಾಗ ಬುದ್ಧಿಯು ಶೂನ್ಯವಾಗಿ ಗಂಗಾ ದಾರಿ ತಪ್ಪುತ್ತಾಳೆ. ತಾನೊಂದು ಬಗೆದರೆ ದೈವೊಂದು ಬಗೆಯಿತು ಎನ್ನುವ ಮಾತು ಕೆಲವು ಸಂದರ್ಭಗಳಲ್ಲಿ ಕಾಕತಾಳೀಯವೆನಿಸುತ್ತದೆ. ಇತ್ತ ಗಂಗಾ ಸಂಜ್ಞಾನ ಸಹವಾಸ, ಅತ್ತ ಬಳ್ಳಾರಿಯಲ್ಲಿ ವ್ಯಾಪಾರದ ನಿರಸ. ಮನೆಗೆ ಮರಳುವ ತವಕ ಕನಸಿನಲ್ಲಿ ಗೊಂದಲಕ್ಕೆ ಪರಿಹಾರವೆಂಬಂತೆ ವ್ಯಭಿಚಾರ ಸುದ್ದಿ ಗೊಂದಲಕ್ಕೀಡು ಮಾಡುತ್ತದೆ. ತಾವೆಷ್ಟೇ ಸಾಮಾಜಿಕವಾಗಿ ಪ್ರಬಲರಾಗಿದ್ದರೂ ಲಗಳಾರ ಮಣಿತನವು ಲೈಂಗಿಕ ಅನೀತಿಯಿಂದ ಕುಗ್ಗಿ ಹೋಗುತ್ತದೆ. ಶೀಡಿನ ಜ್ವಾಲೆಯು ಕುದಿದು ಸಂಜ್ಞಾನ ಕೊಲೆಯಾಗುತ್ತದೆ. ಪ್ರಾಣಭಯದಿಂದ ವ್ಯಾಕುಲನಾದ ಬಾಳ್ಯ ಜೀವದ ಗಳಿಯನ್ನು ತಂದುಕೊಡುವುದಾಗಿ ತನಗೇನು ಮಾಡಬಾರದೆಂಬ ಅಭಯ ಬೇಡುವ ಪರಿಯು ಜೀವದಾಶೆಗಾಗಿ ಮಂಗ ತನ್ನ ಹೆತ್ತಮರಿಯನ್ನೇ ತುಳಿದು ಹಾಕಿ ಮೇಲೆ ನಿಂತಂತೆ ಆಗುತ್ತದೆ. ಮಿತ್ರದ್ರೋಹಿಯಾಗಿ ಬಾಳ್ಯ ಸಂಜ್ಞಾನ ಕೊಲೆಗೆ ಕಾರಣವಾಗುತ್ತಾನೆ. ಅಂದು ಬ್ರಿಟಿಷ್ ಸರ್ಕಾರ ಈರಾನಿಗೆ ಕೊಲೆಯ ಅಪರಾಧವನ್ನು ಹೊರಿಸಿ ಗಲ್ಲು ಶಿಕ್ಷೆ ನೀಡುತ್ತದೆ. ಆತನ ತಮ್ಮಂದಿರಾದ ವಿರೂಪಾಕ್ಷ ಬಸವಂತ ಇಬ್ಬರು ಮತಾಂತರಗೊಂಡರೆಂಬ ವದಂತಿ ಇದೆ. ಭಾರತೀಯ ಸಂಸ್ಕೃತಿಯ ಹೆಣ್ಣುಮಗಳಾದ ಗಂಗಾ ಪರಿಸ್ಥಿತಿ ಅನಿವಾರ್ಯವೆಂಬಂತೆ ಸಮಯದ ಗೊಂಬೆಯಾಗಿ ಅತ್ತ ಗಂಡನ ಮನೆಯ ಆಶ್ರಯ ಇಲ್ಲದೆ ತವರು ಮನೆಯಲ್ಲಿಯೂ ತಿರಸ್ಕೃತಳಾಗಿ ಪ್ರೇಕರ ಸಂಜ್ಞಾನ ಕೊಲೆಯಿಂದಾಗಿ ಮತಿಭ್ರಮೆಯನ್ನು ಅನುಭವಿಸಿ ನಿರ್ಗತಿಗಳಾಗಿ ಆದಿಶಕ್ತಿಯ ಆರಾಧನೆಯಲ್ಲಿ ಕಾಲ ಕಳೆಯಬೇಕಾಗುತ್ತದೆ. ಪುರುಷ ಪ್ರೇಮ, ಗೆಳೆತನದ ಹಗೆ, ಸಿರಿತನದ ಹಪಾಪಿ, ಹೆಣ್ಣಿನ ನಿಸ್ಸಾಯಕತೆ, ನೀತಿಯ ಸಂದೇಶ ಗಂಗಾ ಪ್ರಹಸನದ ಅಂದರೆ ಈ ಮಿತ್ರದ್ವಯ ಅಥವಾ ಸಂಜ್ಞಾಬಾಳ ಕಥೆಯಲ್ಲಿ ಮೂಡಿ ಬಂದಿರುತ್ತದೆ. ಇದು ಮೂಲತಃ ದಪ್ಪಿನಾಟವೇ ಆಗಿರೋದ್ರಿಂದ ಜಾನಪದದ ಸೊಗಡನ್ನು ಮರೆಯುತ್ತದೆ. ನೋಡುಗರ ಮನವನ್ನು ಕದಳಿಸಿ ಭಾವ ಪರವಶರಾಗಿ ಚಿಂತನೆಗೆ ಹಚ್ಚುವ ಪರಿಯು ಹೃದಯಕ್ಕೆ ಭಾರವೆನಿಸುತ್ತದೆ. ಆಂತರಿಕತೆಯಲ್ಲಿ ನೀತಿ ಧರ್ಮ ಜಾಗೃತವಾಗುತ್ತದೆ. ನಮ್ಮ ನಾಡಿನ ಹಿರಿಯ ಸಾಹಿತಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಂದ್ರಶೇಖರ್ ಕಂಬಾರವರು ತಮ್ಮ ಅನೇಕ ಸಾಹಿತ್ಯ ಕೃತಿಗಳಲ್ಲಿ ಸಂಜ್ಞಾಬಾಳ ದಪ್ಪಿನಾಟದಿಂದ ಪ್ರಭಾವಿತರಾಗಿ ಕೀರ್ತಿವಂತರಾದದ್ದು ಯಾರಿಗಾದರೂ ಅರಿವು ಮೂಡಿಸುತ್ತದೆ. ಇಂದಿಗೂ ಸಂಜ್ಞಾಬಾಳ ಸನ್ನಾಟವು ವಿಶೇಷವಾಗಿ ಉತ್ತರ ಕರ್ನಾಟಕದ ಬಹುತೇಕ ಹಳ್ಳಿಗಳಲ್ಲಿ ಜನಪ್ರಿಯವಾಗಿ ಪ್ರಸಾರ ಆಗುತ್ತಿರುವುದನ್ನು ಕಾಣುತ್ತೀವಿ. ಒಬ್ಬೊಬ್ಬರು ಆಡುವಾಗ ಹಲವು ಮಾರ್ಪಾಡುಗಳಾಗುವುದನ್ನು ಕಾಣುತ್ತೀವಿ. ಅಲ್ಲಲ್ಲಿ ತಮ್ಮೂರ ಆರಾಧ್ಯ ದೇವರ ಹೆಸರುಗಳನ್ನು ಮೂಲ ಹಾಡಿನ ಕೊನೆಯ ಚರಣಕ್ಕೆ
ಸೇರಿಸುವುದು ಕೂಡ ಸಂಪ್ರದಾಯವಾಗಿದೆ. ಗಂಡಮೆಟ್ಟಗದಿಗಿನ ಶಹಾಪುರ ಬಸವಣ್ಣ ದೇವರ ಎಂಬಲ್ಲಿ ತಮ್ಮೂರಿನ ಆರಾಧ್ಯ ದೇವರ ಹೆಸರನ್ನು ಸೇರಿಸುವುದನ್ನು ಕಾಣುತ್ತೇವೆ. ಏನೇ ಆದರೂ ಸಂಗ್ಯಾಬಾಳ್ಯಾ ಮೂಲಕತೆಯು ತನ್ನತನವನ್ನು ಬಿಟ್ಟುಕೊಟ್ಟಿಲ್ಲ. ಯಾರೇ ಏನೇ ಸೇರಿಸ ಹೊರಟರೂ ಮೂಲ ದಾಟಿಯಲ್ಲಿ ಹೇಳಬೇಕಾದ್ದರಿಂದ ಮೆರುಗು ಮತ್ತಷ್ಟು ಹೆಚ್ಚಾಗುವುದನ್ನು ಕಾಣುತ್ತೇವೆ. ಅಕಸ್ಮಾತ್ ಏನಾದರೂ ಬದಲಿಸಲು ಪ್ರಯತ್ನಿಸಿದರೆ ಸ್ವಾರಸ್ಯವೇ ಇಲ್ಲದಂತಾಗುತ್ತದೆ. ನಾನು ಬೇರೆ ಬೇರೆ ತಂಡಗಳನ್ನು ಸಂಪರ್ಕಿಸಿದಾಗ ಅಲ್ಲಿ ಕಲಾವಿದರು ಶಬ್ದಗಳ ಅರ್ಥವನ್ನು ಅರ್ಥೈಸದೆ ಇದು ಮೊದಲಿನಿಂದಲೂ ನಮ್ಮ ಹಿರಿಯರು ಹಿಂಗೆ ಮಾಡ್ಕೊಂಡು ಬಂದಾರ್ರಿ, ನಾವು ಅದನ್ನು ಹಂಗೆ ಮಾಡ್ಕೊಂಡು ಹೊಂಟೇವ್ರಿ ಅಂತೇಳಿ ಸಾಹಿತ್ಯ ಹಂಗೆ ಆಕೈತಿ ಹಿಂಗೆ ಆಕೈತಿ ಅಂದರೆ ನಮಗೇನು ಗೊತ್ತಾಗಂಗಿಲ್ಲ ರೀ ಎಂದು ಹೇಳುವುದನ್ನು ನಾವು ಕೇಳುತ್ತೇವೆ. ಅದರ ಸರಿಯಾದ ಅರ್ಥವನ್ನು ವಿವರಿಸಿದರೂ ಒಪ್ಪಿಕೊಳ್ಳದಂಥ ಮನಸ್ಥಿತಿ ಕಲಾವಿದರು ಇರುವುದರಿಂದ ಬಹಳಷ್ಟು ಅವರಿಗೆ ನಾವು ಹೆಚ್ಚು ಈ ಒತ್ತಡ ಮಾಡೋದು ಕೂಡ ಸರಿಯಲ್ಲ ಎಂದು ಆತು ನಿಮ್ಮ ಪ್ರೀತಿಯನ್ನು ತಿಳಿದುಕೊಂಡು ನಾವು ಸಂಪಾದನಾ ಕಾರ್ಯದಲ್ಲಿ ನಿರತರಾಗಿದ್ದೇವೆ. ಸಂಗ್ಯಾಬಾಳ್ಯಾ ಸನ್ನಾಟವನ್ನು ಮೊದಲು ಹಲವು ವಿದ್ವಾಂಸರು ಸಂಪಾದಿಸಿರುತ್ತಾರೆ. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಪ್ರದರ್ಶನ ಮಾಡುವಾಗ ಸುಮಾರು 8 ರಿಂದ 10 ತಾಸುಗಳ ಸಾಹಿತ್ಯದ ಅವಶ್ಯಕತೆ ಇದೆ. ಜನಪದ ವಿದ್ವಾಂಸರು ಮಾಡಿದ ಸಂಪಾದನೆಯಿಂದ ಕಥೆಯನ್ನು ಬೆಳಗಿನ ಪರ್ಯಂತರ ಕೊಂಡೊಯ್ಯುವುದು ಅಸಾಧ್ಯವೆಂದು ಬಹಳಷ್ಟು ಕಲಾವಿದರು ಅಭಿಪ್ರಾಯಿಸುತ್ತಾರೆ. ಅದರಲ್ಲೂ ಒಂದು ಮೇಳದವರು ಆಡುವ ಕತೆ ಒಂದೊಂದು ರೀತಿಯ ಮಾರ್ಪಾಡಿಗೆ ಒಳಪಟ್ಟಿರುತ್ತದೆ. ನಾನು ಕರ್ನಾಟಕ ಯಕ್ಷಗಾನ ಬಯಲಾಟ ಅಕಾಡೆಮಿಯವರು ಚನ್ನಪಟ್ಟಣದಲ್ಲಿ ಜರುಗಿಸಿದ ಸಂಗ್ಯಾಬಾಳ್ಯಾ ಸನ್ನಾಟದ ಪ್ರದರ್ಶನದಲ್ಲಿ ಗಂಗಾ ಪಾತ್ರಧಾರಿಯಾಗಿ ಭಾಗವಹಿಸಿದ್ದೆ. ಶ್ರೀ ಬಲಭೀಮ ನಾಟ್ಯ ಸಂಘ ಸಿಂಗಳಾಪುರದ ಕಲಾವಿದರು ಸಂಗ್ಯಾಬಾಳ್ಯಾ ಪ್ರದರ್ಶನ ನೀಡಿದ್ದರು. ಇವರ ಕಥೆಯಲ್ಲಿ ಲಗಳಾರ ಈರಣ್ಣನ ಹೆಂಡತಿ ಗಂಗಾಳ ಮೇಲೆ ಮನಸ್ಸು ಮಾಡಿದ ಸಂಗ್ಯಾ ಅವಳ ಮನವೊಲಿಸಲು ತನ್ನ ಜೀವನದ ಗೆಳೆಯ ಬಾಳ್ಯಣ್ಣನ್ನು ಗಂಗಾಳ ಮನೆಗೆ ಮೊದಲು ಕಳುಹಿಸಿಕೊಡುತ್ತಾನೆ. ಲಗಳಾರ ಗಂಗಾಳಿಂದ ಅವಮಾನಿತನಾಗಿ ಬಂದ ತನ್ನ ಗೆಳೆಯ ಬಾಳ್ಯನಿಗೆ ತಾನೇ ಹೋಗಿ ಗಂಗಾಳನ್ನು ಒಲಿಸುತ್ತೇನೆಂದು ಸಂಗ್ಯಾ ಹೇಳಿ ಹೋದರೂ ಆತನಿಂದ ಸಾಧ್ಯ ಆಗುವುದಿಲ್ಲ. ಇದೊಂದು ರೀತಿಯಾದರೆ ಗೋಕಾಕ್ ಸಮೀಪದ ಬೆಂತನಮಡಿ ಗ್ರಾಮದ ಶ್ರೀ ಬಲಭೀಮ ಸನ್ನಾಟ ಸಂಘದ ಕಲಾವಿದರು ಆಡುವಂಥ ಸಂಗ್ಯಾಬಾಳ್ಯಾ ಸನ್ನಾಟದಲ್ಲಿ ಬಸವಣ್ಣನ ಜಾತ್ರೆ ನಡೆದಿರುತ್ತದೆ. ತನ್ನ ಪತಿ ಲಗಳಾರ ಈರಣ್ಣನ ಅಪ್ಪಣೆಯಂತೆ ಗಂಗಾ ತನ್ನೊಡನೆ ಪರಮನನ್ನು ಸಂಗಾತಿಯನ್ನಾಗಿ ಕರೆದುಕೊಂಡು ದೇವರಿಗೆ ಬರುತ್ತಾಳೆ. ಇನ್ನೊಂದೆಡೆ ಜೀವದ ಗೆಳೆಯ ಅಂತ ಸಂಗ್ಯಾಬಾಳ್ಯಾ ಕೂಡ ಪಗಡೆ ಆಡುವ ನೆಪದಿಂದ ಸೂಕ್ತವಾದ ಜಾಗ ಇದೆ ಎಂದು ಮರಡಿ ಬಸವಣ್ಣ ದೇವರ ಜಾತ್ರೆಗೆ ಬಂದು ಜಮಾಯಿಸುತ್ತಾರೆ. ಇದೊಂದು ಕಾಕತಾಳಿವೆ. ದೇವರ ದರ್ಶನ ಮಾಡುವಾಗ ಸಹಜವಾಗಿಯೇ ಸಂಗ್ಯಾ ಮೊದಲು ಪರಮ್ಮಳೊಂದಿಗೆ ಒಪ್ಪಂದ ಮಾಡಿಕೊಂಡ ಪ್ರಕಾರ ಗಂಗಾಳ ಕೊರಳಲ್ಲಿಯ ಬಂಗಾರದ ಸರಿಗೆಯನ್ನು ಬಿಚ್ಚಿಕೊಳ್ಳುತ್ತಾನೆ. ಸರಿ ಕಳೆದುಕೊಂಡ ಗಂಗಾ ವಿಚಲಿತಳಾದರೂ ಪರಮ್ಮನಿಂದಾಗಿ ಸುದ್ದಿ ತಿಳಿದು ಗಂಡ ಮೈದೊಂದಿಗೆ ಹೇಳಬಾರದೆಂದು ಅಭಯ ಬೇಡುತ್ತಾಳೆ. ತಾನು ಪರಮ್ಮಳಿಗೆ ವಚನ ಕೊಟ್ಟು ಅವಳಿಗೆ ಆಪತ್ತು ಬಂದಾಗ ಉಳಿಸುವನೆಂದು ಪ್ರಸಂಗ ಶಾಂತವಾದರೂ ಬೂದು ಮಿಚ್ಚಿದ ಕೆಂಡದಂತೆ ಇರ್ತದೆ. ಗಂಗಾಳ ಮೇಲೆ ವಿಪರೀತವಾದಂಥ ಮೋಹಗೊಂಡ ಸಂಗ್ಯಾ ಅವಳ ಅರಿಶಿನ ಕುಂಕುಮ ತಂದು ಜಾತ್ರೆಗೆ ಬಂದಾಗ ಗಂಗಾಳನ್ನು ತಡೆಯುತ್ತಾಳೆ. ಹೀಗೆ ಈ ಕಥೆಯು ಮುಂದುವರಿಯುತ್ತದೆ. ಶ್ರೀಸಾಮಾನ್ಯರಿಗೆ ಇದು ವೇದ್ಯವಾದರೂ ಕೂಡ ಪ್ರದರ್ಶನ ತರಿಸಿಯೂ ಆರುವುದಿಲ್ಲ. ಮತ್ತು ಒಂದೊಂದು ಓಣಿಯವರು ಒಂದೊಂದು ತೆರಣ ಅಂತ ಈ ಬಯಲಾಟಗಳನ್ನು ಆಡುವುದನ್ನು ನಾವು ಕಂಡುಬರುತ್ತೇವೆ. ಈ ರೀತಿ ಈ ಸಂಗ್ಯಾಬಾಳ್ಯಾ ಸನ್ನಾಟ ವಿಶೇಷವಾಗಿ ಉತ್ತರ ಕರ್ನಾಟಕದ ಅದು ಇಲ್ಲಿ ಗೋಕಾಕ್ ಪರಿಸರದಲ್ಲಿ ಹೆಚ್ಚಾಗಿ ಪ್ರದರ್ಶನವಾಗಿ ಅದು ಎಲ್ಲರ ಜನಮನೆಯನ್ನು ಮನ್ನಣೆಯನ್ನು ಪಡೆದಿರುವುದು ಬಹಳ ಒಂದು ಸಂತೋಷದ ಸಂಗತಿಯಿಂದ ಹೇಳಲಿಕ್ಕೆ ನನಗೆ ಬಹಳ ಸಂತೋಷವೆನಿಸುತ್ತದೆ. ಸರ್ವರಿಗೂ ನಮಸ್ಕಾರ.